अता पता रहे ना किसी का यही रहे ये पल जिंदगी का के गर्ज सी ख्वाहिश लिए ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಫ್ರೆಂಡ್ಸ್. ಹೊಸದಾಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಎಲ್ಲ ಪ್ರತಿಯೊಂದು ವೀಡಿಯೋಸ್ ಅಪ್ಲೋಡ್ ಆಗ್ತಾ ಇರ್ತೈತೆ. ಸ್ಟಾರ್ಟಿಂಗ್ ಫಸ್ಟ್ ವೀಡಿಯೋಸ್ ಇದು. ಪ್ರತಿಯೊಂದು ಕೊನೆ ತನಕ ವೀಡಿಯೋ ನೋಡಿ. ಫಸ್ಟಿಂದ ಕೊನೆಯವರೆಗೂ ವೀಡಿಯೋ ಮಾಡ್ತೀವಿ. ಏನೇನು ಮಾಡ್ತೀವಿ ಏನೇನು ಮಾಡಲ್ಲ ಪ್ರತಿಯೊಂದು ತೋರಿಸ್ತೀವಿ. ನೋಡಿ, ಲೈಕ್ ಕೊಡಿ, ಶೇರ್ ಮಾಡಿ, ಪ್ರತಿಯೊಂದು ಮಾಡಿ. ಬನ್ನಿ ನೋಡೋಣ. ಕಮಾನ್ ಗಾಯ್ಸ್, ಹೋಗೋಣ. ಹೀಗೆ ಬಿರಿಯಾನಿ ತರಕ್ಕೆ ಹೋಗ್ತಾ ಇದ್ದೀವಿ. ನಾವು ಒಂದು ಒಳ್ಳೆ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಒಳ್ಳೆ ಪ್ಲೇಸ್ ಇದೆ. ಈಗ ಹೋಗೋದ ಅಲ್ಲಿ ಹೋಗೋಣ. ನಮ್ಮ ಮನೆಯಿಂದ ಈ ಬಿರಿಯಾನಿ ತರಕ್ಕೆ ಹೋಗ್ತಾ ಇದ್ದೀವಿ. ಹಾಂ, ರೈಟ್. ಭಾಳ ದಿವಸದಿಂದ ಬ್ಲಾಗ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಟೈಮ್ ಕೂಡ ಬಂದಿದ್ದಿಲ್ಲ. ಇಪ್ಪತ್ತಿಂದ ಸ್ಟಾರ್ಟ್ ಮಾಡೋದಂತ ಇದ್ದೀವಿ. ನೋಡೋಣ ಏನೇನಾಗುತ್ತೆ ಏನಂತ. ವಿಡಿಯೋ ಮಾಡ್ಬೇಕಂತ ಈಗ ಡಿಸೈಡ್ ಮಾಡೇ ಬಿಟ್ಟಿವಿ. ಭಾಳ ದಿವಸದಿಂದ ಆಸೆ ಇತ್ತು ವಿಡಿಯೋ ಮಾಡಬೇಕು ಅಂತ. ಆಗ್ತಾ ಇರಲಿಲ್ಲ. ಕೆಲಸಗಳು ಭಾಳ ಜವಾಬ್ದಾರಿಗಳು ಇರೋ ಕಾರಣದಿಂದ ಏನು ಮಾಡೋಕ್ಕಾಗ್ತಿದ್ದಿಲ್ಲ. ಸ್ಟಾರ್ಟ್ ಮಾಡೋದಂತ ತೀರ್ಮಾನ ಮಾಡಿದ್ದೀನಿ. ತೀರ್ಮಾನ ಮಾಡಿದ ಮೇಲೆ ಯಾವುದು ಸೋಲನ್ನ ಒಪ್ಕೋಬಾರ್ದು. ಇದು ಮೊದಲೇ ವಿಡಿಯೋ. ಇದು ನೋಡಿ, ಇಷ್ಟ ಆದರೆ ನೋಡ್ತೇವೆ, ಲೈಕ್ ಮಾಡ್ತಾಯಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಭಾಳ ದಿವಸದ ನಂತರ ಈಗ ಬ್ಲಾಗ್ ಮಾಡೋಕ್ಕಿದ್ದೀನಿ. ಪ್ರತಿಯೊಂದು ಸ್ಟೆಪ್ನ ತೋರಿಸ್ಕೊಂತ ಹೋಗ್ತೀನಿ. ಏನೇನು ಮಾಡ್ಬೇಕಂತ. ಬನ್ನಿ, ಬಿರಿಯಾನಿ ಕಟ್ಸ್ಕೊಂಬರೋಣ. ಇದೀವಿ ಆಯ್ ಮಾಡ್ರ ಶಿಶಾ ಮಾಡೋಣ ವಿಡಿಯೋಗಳು. ಪ್ರತಿಯೊಂದು ಅಪ್ಲೋಡ್ನ ನಮ್ಮ ಗಾಡಿ ಡ್ರೈವರ್ ಇವನು. ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಹಾಕ್ತಾ ಇರ್ತೀನಿ. ಬೇರೆ ಎಲ್ಲ ನೋಡಿರ್ಬೋದು. ನಂದು ಇನ್ಸ್ಟಾಗ್ರಾಮ್ ID ಏನಂದ್ರೆ ಸ್ಮೈಲ್ ಸಂಜಯ್ 47 ಅಂತ ಇದೆ. ಅದನ್ನ ಫಾಲೋ ಮಾಡಿ. ಅದ್ರಾಗೂ ಶಾರ್ಟ್ಸ್ ವಿಡಿಯೋ ಬಿಡ್ತೀನಿ. ಬುಸ ನಮ್ಮ ಹುಡುಗ ಒಬ್ಬನ ಅಲ್ಲಿ ವೇಟ್ ಮಾಡ್ತಾ ಇದೆ ನಮಗೋಸ್ಕರ. ಅಲ್ಲಿ ಅಲ್ಲಿಗೆ ಡೈರೆಕ್ಟ್ ಪ್ರತಿಯೊಬ್ಬರು ಎಲ್ಲ ಒಂದು 6 ಜನ ಹೋಗ್ತಾ ಇದ್ದೀವಿ. ಎಲ್ಲ 150 ರುಪೀಸ್ ಹಾಕ್ಬಿಟ್ಟು ಬಿರಿಯಾನಿ ತಗೊಂಡು ಅಲ್ಲಿಂದ ಏನಾದ್ರು ಮಿರಿಂಡಾ, ಸ್ಪ್ರೈಟ್ ಏನಾದ್ರು ತಗೊಂಡು ಹೋಗೋಣ ಅಂತ ಇದ್ದೀವಿ. ಅದು ಪ್ಲೇಸ್ ಇದೆ, ತೋರಿಸ್ತೀವಿ. ದಾವಣಗೆರೆ ಜನರಿಗೆ ಗೊತ್ತಿಲ್ಲ ಆಲ್ಮೋಸ್ಟ್ ಆ ಪ್ಲೇಸ್ನ. ತೋರಿಸ್ತೀವಿ. ಆ ಲೊಕೇಶನ್ ಹಾಕ್ತೀವಿ. ಯಾರ್ಯಾರಿಗೆ ಹೋಗ್ಬೇಕು, ಎಂಜಾಯ್ ಮಾಡಬೇಕು, ಪಾರ್ಟಿ ಮಾಡೋದು ಚೆನ್ನಾಗಿದೆ. ಆದರೆ ಕುಡಿಯೋದಂತ ಒಂದೇ ಅಲ್ಲ, ತಿನ್ನೋದಷ್ಟೇ ನಮ್ದು ಕೆಲಸ. ಏನಿದ್ರು ಚೆನ್ನಾಗಿ ತಿಂತೀವಿ. ಕುಡಿಯೋದಂತ ಎಲ್ಲ ಬೇರೆ ಎಲ್ಲ ಅಭ್ಯಾಸ ಇಲ್ಲ. ತಾಜ್ ಹೋಟೆಲ್ ನ್ಯೂ ತಾಜ್ ಅಂತ ಇತ್ತು. ಯಾರು ಚೇಂಜ್ ಮಾಡಿಬಿಟ್ಟಿದ್ದಾರೆ, ಹೊಸದಾಗಿ ಮಾಡಿಬಿಟ್ಟಿದ್ದಾರೆ. ನ್ಯೂ ತಾಜ್ ಹೋಟೆಲ್ ಅಂತ ಅದು ಕಾಣ್ತಾ ಇದೆಯಲ್ಲ, ಅದೇ ತಾಜ್ ಹೋಟೆಲ್ ಅಂತ, ನ್ಯೂ ತಾಜ್ ಹೋಟೆಲ್ ಅಂತ. ಅದೇ ಬಿರಿಯಾನಿ ಹೋಟ್ಲು. ಬಿರಿಯಾನಿ ತಗೊಂತೀವಿ. ಏ ಅಣ್ಣ, ಏನೇನು ಬಿರಿಯಾನಿ ಇದೆ ಅಣ್ಣ ನಿಮ್ಮ ಅಂಗಡಿಯಲ್ಲಿ? ಕುರಿದಿದೆ, ದಮ್ಮದಿದೆ, ಚಿಕನ್ ಇದೆ. ಇಲ್ಲಿ ಸ್ಪೆಷಲ್ ಏನಿದೆ? ಸ್ಪೆಷಲ್ ಎಲ್ಲ ಭಾಳ ಐಟಮ್ ಇದೆ. ಭಾಳ ಐಟಮ್ ಐತಾ? ಒಂದು ಬಿರಿಯಾನಿಗೆ ಏನು ಪ್ರೈಸ್? 90 ರೂಪಾಯಿ ಬರೀ. ಹೊಟ್ಟೆ ತುಂಬ ಊಟ. ಹೊಟ್ಟೆ ತುಂಬ ಊಟನಾ? ಪಾರ್ಸಲ್ ಕೊಟ್ಟರೆ ಪಾರ್ಸಲ್ ಕಂಟೈನರ್ ಬಿಡ್ತೈತಿ. ಒಂದು ಪರ್ಸನ್ ಸಫಿಷಿಯಂಟ್ ಆಗಿ ಹೊಟ್ಟೆ ತುಂಬ ತಿಂತಾನೆ. ಇಲ್ಲಿ ಯಾವ ಲೊಕೇಶನ್, ಯಾವ ಹೋಟ್ಲ್ ಅಂತ ಹೇಳ್ರಿ? ಇದು PV ರೋಡಲ್ಲಿ ರಿಲಯನ್ಸ್ ಡಿಜಿಟಲ್ ಪಕ್ಕ ನ್ಯೂ ತಾಜ್ ಹೋಟೆಲ್ ಅಂತ. ಇದು ಬನ್ನಿ, ಒಳ್ಳೆ ಐಟಮ್ ಇದೆ ಇಲ್ಲಿ ತಿನ್ನಕ್ಕೆ. ನೋಡಿ ಫ್ರೆಂಡ್ಸ್, ಗೊತ್ತಾಯ್ತಾ? PV ರೋಡ್ ರಿಲಯನ್ಸ್ ಡಿಜಿಟಲ್ ಪಕ್ಕ ನ್ಯೂ ತಾಜ್ ಹೋಟೆಲ್ ಅಂತ. ಒಳ್ಳೆ ಸ್ಪೆಷಾಲಿಟಿ ಇದೆ ಊಟ. ಬನ್ನಿ, ಒಂಥರ ರುಚಿ ನೋಡಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ಅಣ್ಣ. ಹೌದು, ನಮ್ಮ ಹುಡುಗ ಬರ್ತಾ ಇದ್ದಾನೆ. ಇದು ರಿಲಯನ್ಸ್ ಡಿಜಿಟಲ್, ಇದು ನ್ಯೂ ತಾಜ್ ಹೋಟೆಲ್ ಅಂತ. ಚೆನ್ನಾಗಿರುತ್ತೆ. ತುಂಬಾ ಫೋಟೋಗ್ರಾಫರಿಗೆ ಕಾಣ್ತಾ ಇಲ್ಲ ಎಲ್ಲಿ?
ಇವನಿಗೆ ಆಟೋದಲ್ಲಿ ಬಾರೋ ಅಂತ ಹೇಳಿದ್ರೆ ಆಟೋದವ್ರಿಗೆ ಯಾಕೆ ದುಡ್ಡು ಕೊಡ್ಬೇಕು, ನೀನೇ ಬಾ, ನಿನಗೆ 50 ರೂಪಾಯಿ ಪೆಟ್ರೋಲ್ ಹಾಕ್ತೀನಿ ಅಂತ ಹೇಳ್ತಾನೆ ಇವನು. ನಮ್ದಿರೋದು ಎಲೆಕ್ಟ್ರಿಕಲ್ ಗಾಡಿ, ಇವನ್ನೆಲ್ಲ ಪೆಟ್ರೋಲ್ ಹಾಕ್ತಾನ್ರಿ ಇವನು. ಅದೇ 50 ರೂಪಾಯಿ ಕೊಟ್ಟು ಆಟೋ ಬರಬಿಟ್ಟು ಅಲ್ಲಿಂದ ನಡ್ಕೊಂಡ್ ಬಂದಿದ್ದು. ಅದೇ ಬಿರಿಯಾನಿ ತಗೊಂಡಾಗೈತೆ. ಈಗ ಏನಿದ್ರು ಹೋಗೋದು. ಈಗ ಟೈಮ್ ಆಯ್ತು ಬಿರಿಯಾನಿ ತಗೊಂಡು ಇನ್ನೇನು ಗಾಡಿಯಲ್ಲಿ ಹಾಕ್ಕೊಂಡು ಹೋಗೋದು. ಬರಬೇಕಾದ್ರೆ 2 ಜನ ಬಂದಿದ್ವಿ, ಬೇಕಾದ್ರೆ 3 ಹೋಗ್ತಾ ಇದ್ವಿ. ಈಗ ಜೆಪ್ಟೋದಲ್ಲಿ ಕೋಲ್ಡ್ ಡ್ರಿಂಕ್ಸ್ ಆರ್ಡ್ರ್ ಮಾಡಿದ್ವಿ. ನಮ್ಮ ದಾವಣಗೆರೆಯಲ್ಲಿ ಜಾಸ್ತಿ ಜನಕ್ಕೆ ಜೆಪ್ಟೋ ಗೊತ್ತಿಲ್ಲ ಬಂದಿರೋದು. ಜೆಪ್ಟೋ ಬಂದು ಆಗಲೇ 3 months ಹತ್ತತ್ರ ಆಯಿತು. ನಾನು ಜೆಪ್ಟೋನೇ ಮಾಡ್ತಾ ಇರೋದು, ಪಾರ್ಟ್ ಟೈಮ್ ಜಾಬು. ಯಾರಿಗೆ ಜೆಪ್ಟೋ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಜಲ್ದಿ ಜೆಪ್ಟೋ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ರಿ. ಆಫರ್ ಬಿಟ್ಟಿರ್ತಾರೆ. ಫಸ್ಟ್ ಸ್ಟಾರ್ಟಿಂಗ್ 125 ರೂಪಾಯಿ ಆಫರ್ನ ತಗೊಳ್ಳಿ. ಜೆಪ್ಟೋಯಿಂದ ಆರ್ಡ್ರ್ ಮಾಡಿ. ಒಳ್ಳೆ ಗ್ರೇಸರಿ ಐಟಮ್ಸ್ ಇದ್ದಾವೆ, ತಗೊಳ್ಳಿ. ನಿಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಮನೆಗೆ ಬಂದು ಮನೆಗೆ ಬಂದು ಡೆಲಿವರಿ ಕೊಡ್ತಾರೆ. ಮತ್ತು ಆ ಲೊಕೇಶನ್ ಕರೆಕ್ಟ್ ಹಾಕ್ರಿ. ಮತ್ತು ಪಾಪ ನನಗೆ ಒಟ್ಟಿರೋನಿಗೆ ಗೊತ್ತಾಗಿದೆ ಏನಂತ. ಒಬ್ಬೊಬ್ರು ಎಲ್ಲೆಲ್ಲೋ ಲೊಕೇಶನ್ ಕೊಡ್ತಾರೆ, ಎಲ್ಲೆಲ್ಲೋ ಅನ್ಸುತ್ತೆ. ಆ ಥರ ನೀವು ಮಾಡೋಕ್ಕೆ ಹೋಗ್ಬೇಡಿ. ಇನ್ಸ್ಟಾಲ್ ಮಾಡಿದವರು ಏನೋ ಒಂದು 10-20 ರೂಪಾಯಿ ಜಾಸ್ತಿ ಬೀಳುತ್ತೆ ಅಷ್ಟೇ. ಸ್ವಲ್ಪ ಇನ್ಸ್ಟಾಲ್ ಮಾಡ್ಕೊಳ್ರಿ, ಆರ್ಡ್ರನ್ನ ಮಾಡಿ. ಚೆನ್ನಾಗಿದೆ. ಈಗ ಹೋಗ್ತಾ ಇದ್ದೀವಿ. ಈಗ 3 ಹೋಗ್ತಾ ಇದ್ದೀವಿ. ತೋರಿಸ್ತೀನಿ ಮುಂದೆ ಏನೇನಿಗೆ ಹೆಂಗೆ ಹೋಗೋದು. ನೋಡಿ ಏನು ಹೇಳಕ್ ಬಂದ, ಹೇಳಿದ್ರೆ ಏನು ಹೇಳ್ತಾನೆ ಇಲ್ಲ ಇವನು. ಸ್ಟಾರ್ಟಿಂಗ್ 100 ರೂಪಾಯಿ ಕೊಡ್ತಾನೆ, ಅವಾಗ ಚೆನ್ನಾಗಿ ತಗೊಳ್ರಿ. ಆಮೇಲೆ ದುಡ್ಡು ಕೊಡ್ತಾನಲ್ಲ ಅವ ನೀವು ತಗೊಂಡ್ಬಿಡ್ರಿ. ಆಮೇಲೆ ದುಡ್ಡು ಕೊಡ್ಲಿಲ್ದಾಗ ಸುಮ್ ಬಿಟ್ಬಿಡ್ರಿ. ನಿಮಗೆ ಮತ್ತೆ ಬೇಕು ತಗೋಬೇಕು ಅನ್ಸಿದಾಗ ತಗೊಳ್ರಿ. ಹೇಳ್ತೀನಿ. ಥ್ಯಾಂಕ್ ಯು. ಡೆಲಿವರಿ ಅಂತ ಹೇಳಿದಾಗ ಸ್ಟಾರ್ಟಿಂಗ್ ಕೊಟ್ಟಿದ ತಕ್ಷಣನೇ ಫ್ರೀ ಕೊಟ್ಟ ತಕ್ಷಣನೇ ಆರ್ಡ್ರ್ ಮಾಡಿ ತಿನ್ನೋದಲ್ಲ. ಇನ್ನು ಅದರಲ್ಲಿ ಎಷ್ಟು ಅಮೌಂಟ್ ಜಾಸ್ತಿ ಆರ್ಡ್ರ್ ಮಾಡ್ತೀವೋ ಅಷ್ಟು ನಿಮಗೆ ಕಮ್ಮಿ ಬೀಳುತ್ತೆ. ಏನು ಡೆಲಿವರಿ ಚಾರ್ಜಿಗೂ ಮತ್ತು ಒಂದು GST ಅಂತ ಒಂದು 20-30 ರೂಪಾಯಿ ಅಷ್ಟೇ ಜಾಸ್ತಿ ಇರ್ಬೋದು. ಯಾಕಂದರೆ ಮನೆಗೆ ಬಂದು ಡೆಲಿವರಿ ಕೊಡ್ತಾರಲ್ಲ, ಅದಕ್ಕೆ ಅಷ್ಟೇ. ಅದು ನೀವು ಕೊಟ್ಟಿರೋ ಆಫರ್ ಅಂತ ಸ್ವಲ್ಪ ಆರ್ಡ್ರ್ ಮಾಡ್ಕೊಂಡು ತಿನ್ನೋದಲ್ಲ. ಯೂಸ್ ಮಾಡಿರಿ, ನಿಮಗೆ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಈಗ ಬಂದಿದ್ದೀವಿ. ಇಲ್ಲಿ ನಮ್ಮ ಮದರ್ ಇಂಡಿಯಾಗೆ ತೋರಿಸ್ತೀನಿ ಬನ್ನಿ. ಮನೆಗಿದ್ದು ಎಷ್ಟು ತಗೊಂಡೋಗ್ಬಿಟ್ಟು ಅಲ್ಲಿ ಹೋಗಿ ಮಣ್ಣು ತಗೊಂಡು ಇಲ್ಲಿ ಸಿಮೆಂಟ್ ರೋಡ್ ಮಾಡಿದ್ದಾರೆ ನಮ್ಮ ಮನೆ ಮುಂದೆ. ಅಲ್ಲಿ ಗ್ಯಾಪ್ ಆಗಿದೆ. ನಮ್ಮಮ್ಮ ತಲೆ ಮೇಲೆ ಮಣ್ಣು ಎತ್ಕೊಂಡು ಹೋಗಿ ಗ್ಯಾಪಿಗೆ ಫಿಲ್ ಮಾಡ್ತಾ ಇದೆ. ಆರಾಮ್ ಮನೆಗೆ ಹೋಗಿ ರೆಸ್ಟ್ ಮಾಡೋಗ್ಬಿಟ್ಟು ಇಂಥ ಸುಡೋ ಬಿಸಿಲಲ್ಲಿ ನೋಡಿ ಎಷ್ಟು ಬಿಸಿಲಾಗ್ತಿದೆ. ಈ ಸುಡೋ ಬಿಸಿಲಲ್ಲಿ ಮಣ್ಣು ಎತ್ಕೊಂಡು ಹೋಗ್ತಾ ಇದೆ ನಮ್ಮಮ್ಮ. ಮಾತು ಕೇಳಲ್ಲ ನಮ್ಮಮ್ಮ. ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ತೈತಿ. ಏನೋ ಮಾಡೋಕ್ಕಾಗಲ್ಲ. ಅವರು ಓಲ್ಡ್ ಜನ್ರೇಷನ್ ಅಲ್ಲ, ಅವರೆಲ್ಲ ಪ್ರತಿಯೊಂದು ಕೆಲಸ ಮಾಡಿದ್ದಾರೆ. ಅವ್ರ ಕೈಗೆ ಏನು ಸಾಮಾನಲ್ಲ. ಬಿರಿಯಾನಿ ತಗೊಂಡ್ಬಿಟ್ಟಿದ್ದೀವಿ. ಬಿರಿಯಾನಿ ಜಪ್ಟೋಯಿಂದ ಸ್ಪ್ರೈಟ್, ಕೋಕೋಕೋಲಾ ಆರ್ಡ್ರ್ ಮಾಡಿದ್ದೀನಿ. ಇನ್ನೇನು ಬರುತ್ತೆ, ಇನ್ನೊಂದು 5 ನಿಮಿಷದಲ್ಲಿ ಬರುತ್ತೆ. ತಗೊಂಡು ಆಮೇಲೆ ಸ್ಟಾರ್ಟ್ ನಮ್ಮ ಜರ್ನಿ. ಇಲ್ಲಿಂದ ಕರೆಕ್ಟಾಗಿ ಎಷ್ಟು ಕಿಲೋಮೀಟ್ರ್ ಐತಪ್ಪ ಇಲ್ಲಿಂದ? ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ ಅದು? 12 ಹರಿಯಾರಲ್ಲಪ್ಪ, 13ರಿಂದ 14 ಕಿಲೋಮೀಟ್ರ್ ಇದೆ ಅಂತೆ. ಚೆನ್ನಾಗಿದೆ ಪ್ಲೇಸು. ಸುಡೋ ಬಿಸಿಲಲ್ಲಿ ಸ್ನಾನ ಮಾಡಿದರೆ ಅದ್ರ ಜೊತೆಗೆ ಒಳ್ಳೆ ಬಿರಿಯಾನಿ, ಕೋಲ್ಡ್ ಡ್ರಿಂಕ್ಸ್ ಕೊಟ್ಟು ಒಳ್ಳೆ ಫುಲ್ ಎಂಜಾಯ್. ತೋರಿಸ್ತೀನಿ ಬನ್ನಿ. ಜಪ್ಟೋದವ್ರು ಬರ್ತಿದ್ದಾರೆ ನೋಡ್ರಿ. ನಾವು ನಮ್ಮ ಸ್ಟೋರನೇ, ಅವನು ನಮ್ಮ ಸ್ಟೋರನೇ. ಏ ಬ್ರೋ 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 ಇದೇ ರೀ ನಮ್ಮ ಸ್ಟೋರಿ ನೋಡ್ರಿ ಫ್ರೆಂಡ್ಸ್. ಇವರು 5 ನಿಮಿಷ ಅಂತ ಹೇಳಿದ್ದೆ, 3 ನಿಮಿಷದಲ್ಲಿ ಬಂದಿದ್ದಾರೆ. ಬ್ರೋ ಹೇಗಿದೆ ಆರ್ಡ್ರು? ಚೆನ್ನಾಗಿದೆ. ಅವತ್ತು ಮಂಡ್ಯ ಅಲ್ಲ, ಮತ್ತೆ ಭಯಂಕರ ಆರ್ಡ್ರುಗಳು ಇರ್ತವೆ. ಹೊಡೀರಿ. ಜಾಸ್ತಿ ಬಂದಿದ್ದಾರೆ ಹುಡುಗರು, ಹೊಸ ಹುಡುಗರು ಎಲ್ಲ ಬಂದು ಹಳೆ ಹುಡುಗರಿಗೆ ಏನು
ಕೆಲಸ ಇಲ್ಲನೇ ಆರ್ಡ್ರುಗಳು ಕಮ್ಮಿ ಆಗ್ಬಿಟ್ಟಿದ್ದಾವೆ ಇವತ್ತು. ಮಂಡ್ಯ ಎಲ್ಲ ಇವತ್ತು ಆರ್ಡ್ರು ಜಾಸ್ತಿ ಇರ್ತಾವೆ ಸ್ವಲ್ಪ. ಮಾಡೋಕ್ಕಾಗಲ್ಲ, ಏನೇ ಕಷ್ಟ ದುಡಿಬೇಕಲ್ಲ ಮತ್ತೆ. ಜೀವನ ಅಂದಮೇಲೆ ಕೊಡಿ ಬ್ರೋ, ಹೆಂಗೆ ಇರಲಿ. ಓಕೆ ಬ್ರೋ, ಬಾಯ್. ಸ್ಪ್ರೈಟ್. ಓಯ್ ಕುಮಾರ್, ಮಿಸ್ಟರ್ ಕುಮಾರ್, ಇಲ್ಲಿಬ್ರು ಬಂದ್ರು ನೋಡ್ರಿ, ಇಲ್ಲಿ ಬ್ರದರ್ಸ್. ಡಿಕ್ಕೆಲ್ಲ ಹಾಕೊಳ್ಳಪ್ಪ. ಇವ್ರಿಬ್ರು, ಇವನು ಎಲಿಶಾ, ಅವನು ತೂಕ, ಇವನು ಝೊಮ್ಯಾಟೋದಿಂದ ಡೈರೆಕ್ಟ್ ಹಿಂಗೆ ಬಂದಿದ್ದಾನೆ ಇವನು. ಇಲ್ಲೆಲ್ಲ ಡೆಲಿವರಿ ಬಾಯ್ಸ್ ಇರೋದಿಲ್ಲ, ಪ್ರತಿಯೊಬ್ಬರು ಡೆಲಿವರ್ಸ್. ಒಂದು ಕೋಕೋಕೋಲಾ, ಒಂದು ಸ್ಪ್ರೈಟ್ ಜೊತೆಯಿಂದ ಈ ಥರ ಮಾಡಿದ್ವಿ. ಆಫರ್ ಇತ್ತು, ಆಫರಲ್ಲಿ ತರಿಸಿದ್ವಿ. ಅದಕ್ಕೆ ಎರಡಕ್ಕೆ 103 ರೂಪೀಸ್ ಆಗಿದೆ. ಅದು ರಿಯಲ್ ರೇಟ್ ನೋಡಿಬಿಟ್ರೆ 160-170 ರೂಪಾಯಿ ಆಗಿದೆ. 70 ರೂಪಾಯಿ ಸೇವ್ ಮಾಡಿದ್ವಿ. ಈಗ 5 ಜನ ಇದ್ದೀವಿ, ಇನ್ನೊಬ್ರು ನಮ್ಮ ಬ್ರದರ್ ಬರೋದಿದ್ದಾರೆ. ಬಂದ ತಕ್ಷಣ ಹೊರಡೋಣ. ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್. ಆಗಲೇ ಹೋಗ್ತಾ ಇದ್ದೀವಿ. ನಮ್ಮ ಬ್ರದರ್ಸು ಹಿಂದ್ಗಡೆಯಿಂದ ಬರ್ತಾ ಇದ್ದಾರೆ. ಫುಲ್ ಎಂಜಾಯ್. ಎರಡು ಲೀಟ್ರು ಎಲ್ಲ ವಾಟರ್ ಬಾಟ್ಲ್ ತಗೋಬೇಕು, ತಗೊಂಡಿದ್ದಿಲ್ಲ. ವಾಟರ್ ಬಾಟ್ಲು ತಗೋಬೇಕು. ವಾಟರ್ ಬಾಟ್ಲ್ ತಗೊಂಡು ಅಲ್ಲಿಂದ ಇವರು ಬಿರಿಯಾನಿಗೆ ಜಗಳ ಮಾಡಕತ್ತೀರ. ಒಂದು ಬಿರಿಯಾನಿ ಇಲ್ಲ, ಅವ್ರ ಬಿರಿಯಾನಿ ಇಲ್ಲ ಅಂತ ಟೆನ್ಷನ್ ತಗೋಬೇಡ್ರಿ. ಬಿರಿಯಾನಿ ಇಲ್ಲ ಅಂದ್ರೆ ಏನು ಟೆನ್ಷನ್ ತಗೋಬೇಡ್ರಿ. ಬಿರಿಯಾನಿ ಹೋಟ್ಲಿಗೆ ಹೋಗಿ ಚಿರಿಕ್ ಈಗ ನೋಡ್ರಿ, ಇವನು ಎಲ್ಲರಿಗೂ ಕೊಡ್ಸಿಲ್ಲ, ಒಬ್ಬನೇ ಪುಡಿ ಆಗತ್ತ. ನೀವು 10 ರೂಪಾಯಿ ಕೊಟ್ಟು ವಾಟರ್ ಬಾಟ್ಲು ತಗೊಂಡು ನನ್ನ ಮಕ್ಳು ಆಗ್ಬಿಟ್ಟ. ಜೊಮ್ಯಾಟೋ ಕೆಲಸ ಮಾಡ್ದಾಗಿಂದ ಎಲ್ಲರೂ ಜುಕ್ತನ ಮಾಡಕತ್ಬಿಟ್ಟಾರ. 10 ರೂಪಾಯಿ ಬರಪ್ಪರ್ ಇಂಪಾರ್ಟೆಂಟ್ ರೀ ಕೆಲಸ. ಜೊಮ್ಯಾಟೋ ಮಾಡೋರಿಗೆ ಮಾತ್ರ ಗೊತ್ತಾಗತ್ತೆ 10 ರೂಪಾಯಿ ಬೆಲೆ ಏನಂತ. ಭಾರಿ ಐತಿ ನಮ್ಮ ಕುಂದವಾಡ ಕೆರೆ ಫ್ರೆಂಡ್ಸ್. ದಾವಣಗೆರೆ ಕುಂದವಾಡ ಕೆರೆ ಇದೆ. ಮೀನು ಏಡಿ ಭಾಳ ಹಿಡಿತಿದ್ವಿ. ಮೀನು ಏಡಿ ಅಂತ ಮತ್ತೆ ಸಣ್ಣದಿದ್ದಾಗ ಬರೀ ಇಲ್ಲೇ ಇರ್ತಿದ್ವಿ. 24 ಗಂಟೆ ನಾವು ಇಲ್ಲೇ ಮೀನು ಹಿಡಿತಿದ್ವಿ, ಏಡಿ ಹಿಡಿತಿದ್ವಿ. ಇಲ್ಲೇ ಹೊರಗಡೆ ಹೋಗಿ ಎಲ್ಲ ಮಾಡ್ಕೊಂಡು ತಿಂದು ತುಂಬ ಎಂಜಾಯ್ ಮಾಡ್ತಿದ್ವಿ. ಆದರೆ ಈಗ ಎಂಜಾಯ್ ಮಾಡಕ್ ಆಗ್ತಿಲ್ಲ. ಯಾವಾಗೋ ಭಾಳ ದಿನದ ನಂತರ ಇವತ್ತು ಹೋಗ್ತಾ ಇದೀವಿ ನಾವು. ಮತ್ತೆ ಫ್ರೀ ಮಾಡ್ಕೊಂಡು ಹೋಗ್ತಾ ಇದೀವಿ. ಎಲ್ಲರಿಗೂ ಕೆಲಸ ಇದೆಯಾ, ಆದ್ರೂ ಫ್ರೀ ಮಾಡ್ಕೊಂಡು ಹೋಗ್ತಾ ಇದೀವಿ. ಏನು ಮಾಡೋಕ್ಕಾಗಲ್ಲ. ಮತ್ತೆ ಕೇಳಿ ಹೋಗ್ತಿರೋ ಹಿಂದ್ಗಡೆ ಅಲಯಾಳಿ ಮನಸ್ಸಿಲ್ ನಿರವೇಗಿ ನೀಗುಗಯ ಈ ಯಾತ್ರ ನೇರು ನಾಳುಗಳು ರಾವುಗಳು. ಎಲ್ಲ ಪ್ಲೇಸ್ ಇದೆ ಫ್ರೆಂಡ್ಸ್. ಇದೆ ನಂದು ಹುಡುಗಿ ಮಿಸ್ ಆಗ್ಬಿಟ್ಟಾಳೆ. ಫುಲ್ ಫೀಲಿಂಗ್ ಅಲ್ಲ. ಹೆಸರು ಕುಮಾರ ಅಂತ, ಅಲಿಯಾಸ್ ಬೂಸ. ಈಗ ಪ್ರೀತಿಯಿಂದ ಎಲ್ಲರೂ ಬೂಸ ಅಂತ ಕರೀತಾರೆ. ಹಿಂದ್ಗಡೆ ಕುಂತಿರೋರು. ಇಷ್ಟರಲ್ಲೇ ಒಂದು ಮದುವೆ ಇದೆ. ಇನ್ವಿಟೇಷನ್ ಕೊಡಕ್ಕಾಗಲ್ಲ, ಯಾಕಂದ್ರೆ ಸ್ವಲ್ಪ ಊಟ ಅವನಿಗೆ ಸಾಲಲ್ಲ. ಅದು ಇನ್ನು ಈ ವರ್ಷದಲ್ಲೇ ಕಳಿಸ್ತಾರೋ, ಇನ್ನು ಎಷ್ಟು ವರ್ಷದ ಕಳಿಸ್ತಾರೋ ಅಂತ ಗೊತ್ತಿಲ್ಲ. ಊಟ ಮಾಡಿ ಬಹಳ ದಿವಸ ಆಯ್ತು. ಚೌಟ್ರಿಯಲ್ಲಿ ಎಷ್ಟೋಗಿದೀವತ್ತ ಇವನು ನಾನು ಲೆಕ್ಕನೇ ಇಲ್ಲ. ಅಷ್ಟು ಚೌಟ್ರಿಯಲ್ಲಿ ಹೋಗಿ ಊಟ ಮಾಡ್ಕೊಂಡ್ ಬಂದಿದೀವಿ ನಾವು. ಈಗ ಅವಾಗೆಲ್ಲ ನಾಚಿಕೆನೇ ಆಗ್ತಿದ್ವಿ ನಾವು, ಸುಮ್ಮನೆ ಹೋಗಿ ಊಟ ಮಾಡ್ಕೊಂಡ್ ಬರ್ತಿದ್ವಿ. ಈಗ ಹೋಗಕ್ಕೆ ಆಗಲ್ಲ. ಈಗ ಒಂಥರ ಮುಜುಗರ ಆಗತ್ತೆ. ಅವಾಗ ಸಣ್ಣರಿದ್ದಾಗ ಸುಮ್ಮನೆ ನುಗ್ತಿದ್ವಿ, ಊಟ ಮಾಡ್ಕೊಂಡ್ ಬರೋದು, ಏನೇನೋ ಮಾಡ್ತಿದ್ವಿ. ಮತ್ತೆ ಕವರಲ್ಲೆಲ್ಲ ಹಾಕೊಂಡ್ಬರ್ತಿದ್ವಿ ಊಟನೆಲ್ಲ. ಅದು ಯಾವ ಊಟ ಗೊತ್ತಾ? ಬರೀ ಬಿರಿಯಾನಿ, ಮುಸ್ಲಿಮ್ಸ್
ಮದುವೆಗೆ ಹೋಗ್ತಿದ್ವಿ ಊಟ ಮಾಡಕ್ಕೆ. ಈಗೆಲ್ಲ ಆಗಲ್ಲ, ಈಗೆಲ್ಲ ಒಂಥರ ಭಯ ಆಗುತ್ತೆ ಹೋಗಕ್ಕೆ, ಒಂಥರ ನಾಚಿಕೆ ಆಗುತ್ತೆ. ಅವಾಗ ಒಂಥರ ಸಣ್ಣರಿದ್ದಾಗೆ ಒಂದೇನೋ ಖುಷಿ. ನೀವ್ ಹೇಳ್ತಾ ಇದ್ರಲ್ಲ ಫ್ರೆಂಡ್ಸ್, ಆ 4 ಜನನೇ, ಆ 4 ಜನ ಮಾತಾಡೋದಂತ ಇವ್ರೇ ನೋಡ್ರಿ, ಆ 4 ಜನ ಇವ್ರೇ, ಆ 4 ಜನ. ನೀವ್ ಏನೇನ್ ಹೇಳ್ಬೇಕೆಲ್ಲ ಹೇಳ್ಬಿಡ್ರಿ ಇವ್ರಿಗೆ. ಅಲ್ಲಿಂದ ಇನ್ನೊಂದು 12 ಕಿಲೋಮೀಟರ್ ಇದೆ. 12 ಕಿಲೋಮೀಟರ್ ಆದ್ರೆ ಲೊಕೇಶನ್ ತಲುಪುತ್ತೇವೆ. ಆ ಲೊಕೇಶನ್ ಹಾಕಿರ್ತೀನಿ. ಯಾರಿಗಾದ್ರೂ ಹೋಗ್ಬೇಕಂದ್ರೆ ದಾವಣಗೆರೆ ಹುಡುಗರು ಇಲ್ಲೇ ಸರೌಂಡ್ ಇರೋ ಪ್ರತಿಯೊಬ್ಬರು ಹೋಗ್ರಿ, ಎಂಜಾಯ್ ಮಾಡಿ. ನಶೆದಲ್ಲಿ ಬಂದು ಬಿದ್ದಿರೋಂಗ್ ಕಾಣುತ್ತೆ ಹಿಂದ್ಗಡೆ. ಫ್ರೆಂಡ್ಸ್ ಆಗ್ಲೇ ಬಂದ್ವಿ, ಇದೇ ಲೊಕೇಶನ್. ಅಲ್ಲಿ ತೆಂಗಿನ ಮರಗಳು ಕಾಣ್ತಾ ಇದೆಯಲ್ಲ, ಅದ್ರ ಬ್ಯಾಕ್ ಸೈಡೇ ಇರೋದು. ಯಾಕಂದ್ರೆ ಸೈಡ್ ಇರೋದು. ಅಲ್ಲಿ ನೋಡಿ, ಇಲ್ಲಿ ಒಂದು ಮನೆ ಇದೆ, ಸಿಂಗಲ್ ಮನೆ. ಓ ಬೀಳ್ತಾ ಇದೆ. ನಾವೇನೋ ಏನೋ ಇಲ್ಲ ಅಂತ ತಿಳ್ಕೊಂಡಿದ್ವಿ, ಬೀಳ್ತಾ ಇದೆ ಫುಲ್ಲು. ಅದೇ ನೋಡಿ ಫ್ರೆಂಡ್ಸ್, ಫುಲ್ ಹೋಗಿ ಎಂಜಾಯ್ ಮಾಡೋದು. ಇದೇ ಲೊಕೇಶನ್. ಫುಲ್ ಡೈ ಹೊಡೆದು ಫುಲ್ ಎಂಜಾಯ್ ಮಾಡಿ, ಒಳ್ಳೆ ಊಟ ಮಾಡಿ, ಒಳ್ಳೆ ಕೊನೆ ತನಕ ವಿಡಿಯೋ. ರೋಡೇ ಇಲ್ಲ, ರೋಡು ಎಲ್ಲಿಂದ ರೋಡ್ ಅವಾಗೆಲ್ಲ ದಾರಿ ಇತ್ತು, ಇದೆ ಏನಾಗಿದೆ ಗೊತ್ತಿಲ್ಲ, ಬಿದ್ಬಿಟ್ಟಿದೆ ದಾರಿ. ಇವರು ಯಾವ ಸೈಡಿಂದ ಹೋಗ್ತಾ ಇದ್ದಾರೆ ಗೊತ್ತಾಗ್ತಿಲ್ಲ. ಬಿರಿಯಾನಿ ಈ ತಂತಿನ ಏನೋ ಜೇನು ಹುಳ ಹಾರಾಡ್ತಿದೆ ಅಂತೆ. ನಮ್ಮ ಹುಡುಗ ಇಲ್ಲಿ ಜೇನು ಕಟ್ಟಿದೆ ಅಂತ ಹೇಳ್ತಾ ಇದ್ದಾನೆ. ಈಗ ಬೇಡ, ಆಮೇಲೆ ನೋಡೋಣ ಅಂತ ಬನ್ನಿ ಅಂತೆ. ಆಮೇಲೆ ನೋಡ್ಕೊಂಡಂತೆ ಜೇನು ಹುಳನ, ಅದನ್ನದು ಏನಾದ್ರು ಸಿಕ್ಕರೆ ಅದನ್ನು ತೋರಿಸ್ತೀನಿ. ಚೆನ್ನಾಗಿ ಒಳ್ಳೆ ಪ್ಲೇಸ್ ಇದೆ ಇಲ್ಲಿ. ಒಂಥರ ಖುಷಿ ಆಗುತ್ತೆ ಫ್ರೆಂಡ್ಸ್, ಹೊರಗಡೆ ಬಂದಾಗ. ಬರ್ತಾ ಇರ್ತೀವಿ ನಾವು, ಅವಾಗ ಬರ್ತಾ ಇರ್ತೀವಿ ಒಂದು ಖುಷಿಗೋಸ್ಕರ. ಇವತ್ತು ಬಂದಿದ್ದೀನಿ, ಭಾಳ ದಿವಸ ಆಯ್ತು, ಆಗಲೇ 5-6 ಮಂತ್ ಆಗಿರ್ಬೋದು ಮೋಸ್ಟ್ಲಿ ನನಗೆ ಅನಿಸ್ತಂಗೆ. ಭಾಳ ಬಿಸಿಲಿದೆ, ಒಳ್ಳೆ ಖುಷಿ ಆಗ್ತಿದೆ ನೋಡ್ಬೇಕಾದ್ರೆ. ಒಳ್ಳೆ ನೀರಿದೆ. ನಮ್ಮ ಬ್ರದರ್ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಸ್ನಾನ ಮಾಡಿ ಮೈನ ತಂಪಾಗಿ ಮಾಡೋಣ. ನೋಡಿ ಫ್ರೆಂಡ್ಸ್, ಇನ್ನು ನೀರ್ ನೋಡಿ ತಕ್ಷಣನೇ ಬಟ್ಟೆ ಎಳ್ಸ. ಒಂದ್ ಮಾತಿಗೆ ಹೇಳ್ಬೇಕಂದ್ರೆ ಗೊರಿಲ್ಲ. ನೀರಂತ ಅಂದ ತಕ್ಷಣನೇ ಫಸ್ಟ್ ಕಿಳಿಯೋ ಶಿಷ್ಯ. ನಾನು ಏನು ಅಂದ್ಕೊಂಡಿದ್ದೆ, ಬಂದ ತಕ್ಷಣ ಒಳ್ಳೆ ಸ್ನಾನ ಮಾಡಿ ಊಟ ಮಾಡಂದ್ರೆ ಸ್ಟಾರ್ಟಿಂಗ್ಗೆ ಊಟ ಮಾಡೋಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹುಡುಗಾಗೆ 2 ಪೀಸ್ ಬಿದ್ದಿದೆ ಅವನಿಗೆ. ನಂದ್ರೊಳಗೆ ಎಷ್ಟು ಪೀಸ್ ಬಿದ್ದಿದೆ ನೋಡ್ರಿ ಇಲ್ಲಿ.
ಇಷ್ಟೊಂದು ಪೀಸ್ ಬಿದ್ದಿದೆ. ನಾ ನ್ಯೂ ತಾಜ್ ಹೋಟ್ಲರಿಗೆ ಹೇಳೋದೇನೆಂದರೆ ಪ್ರತಿಯೊಬ್ಬರಿಗೂ ಒಂದೇ ಥರದ ಲೆವೆಲ್ ಆಗಿ ಪೀಸ್ ಹಾಕ್ರಿ. ಅವರಿಗೆ ಸ್ವಲ್ಪ ಇವ್ರಿಗೆ ಸ್ವಲ್ಪ ಹಾಕ್ಬೇಡ್ರಿ. ಹಾಕೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು, ಅದೇ ಕರೆಕ್ಟಾಗಿ ಹಾಕ್ರಿ. ಮತ್ತು ನಿಮಗೆ ನಂಬ್ಕೊಂಡು ಬಂದಿರ್ತಾರೆ ಹೋಟ್ಲಿಗೆ. ನಮ್ಮ ಹುಡುಗ ನಮ್ಮ ಮನೆಯಿಂದ ಕಾಲ್ ಮಾಡಿದ್ದಕ್ಕೆ ಹೋಗ್ತಾ ಇದ್ದಾನೆ. ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಈಗ ಆಟ ಆಡೋ ಸಮಯ. ಎರಡು ವಿಷಯ ಹೇಗೆ ಅನಿಸ್ತಿದೆ? ಸೂಪರ್ ಅನ್ಸ್ತಿದೆ ಫ್ರೆಂಡ್ಸ್. ಒಂದ್ಸಲ ಆದ್ರೂ ಹರಿಹರ ಸೈಡ್ ಬಂದ್ರೆ ಇಲ್ಲಿ ವಿಸಿಟ್ ಮಾಡ್ಲೇಬೇಕು ನೀವು. ಯಾಕಂದ್ರೆ ಈ ಪ್ಲೇಸ್ ಆ ತರ ಇದೆ, ಚೆನ್ನಾಗಿದೆ. ಬಿಸಿಲು ಒಂಥರ ಮನ್ಸಿಗೆ ಸಮಾಧಾನ ಇರುತ್ತೆ. ಇಲ್ಲಿ ಬಂದ್ ಹೋಗ್ರಿ. ಬಿಸಿಲು ನೆತ್ತಿಗೆ ಕೊಗ್ತಾ ಇದೆ, ಚಳಿ ಎಲ್ಲ ಬಿಸಿ ಬಿಸಿ ಆಗಿದೆ. ಈಗ ನೀರಾಗ ಹೋಗಿ ಇಳಿದು ಬಂದ್ರೆ ಫುಲ್ ಕೋಲ್ಡ್ ಆಗಿರ್ತಿದೆ. ಬನ್ನಿ ಫ್ರೆಂಡ್ಸ್, ಈಗ ಇಳಿಯೋ ಸಮಯ. ಹೀಗೆ ಎಲ್ಲರೂ ಯದೀಶ ನಮ್ಮ ಬ್ರದರ್ ಏನೋ ಹಿಡ್ದಿಲ್ಲ, ಯಾಕೋ ನಿದ್ದೆ ಬರ್ತಾ ಇದ್ದಿತ್ತು ಅವರಿಗೆ. ಏನೋ ಹುಡುಗಿ ಬನ್ನಿ ಬನ್ನಿ. ಇಲ್ಲೇ ಖುಷಿ ಆಗ್ತಾ ಇದೆ ಬರೋಕ್ಕೆ. ಎಕ್ಸೈಟ್ಮೆಂಟ್ ಒಂದು ಸ್ವಲ್ಪ ಭಯನೂ ಆಗ್ತಾ ಇದೆ. ನೀರು ಫೋರ್ಸ್ ಆಗಿದೆ, ಫೋರ್ಸ್ ನೀರು ನೋಡ್ರಿ. ಇವನ್ನೇ ನೋಡ್ತೀರಾ? ಕಂಜೂಸ್ ಮಗ. ಭಿಕ್ಷೆ ಕೇಳಿದ್ರೆ 10 ಪೈಸೆ ಕೊಡ್ತಾರೆ. ಎಲ್ಲಾರ್ದು ಒಂದು ಕಾಮಿಡಿ ಅಂದ್ರೆ ಅದೇ ಹೇಳ್ತಾರಲ್ಲ, ಎಲ್ಲಾದ್ರಲ್ಲೂ ಗ್ರೂಪಲ್ಲಿ ಒಬ್ಬ ನಿಲ್ತಾರಂತೆ. ಇವಳೇ ನೋಡಿ ಅಂತ ನಗ್ತಾರೆ. ಆದ್ರೆ ಅದು ಅತಿ ಓವರ್ ಆಗಿ ನಗ್ತಾನೆ. ಬರೋಬ್ಬರಿ ಕೇಳಿ. ನೀರು ಇಲ್ಲಿ ಬಂದ್ರೆ ಇಷ್ಟೇ ಇದೆ ನೀರು, ಅಲ್ಲೆಲ್ಲ ಸ್ವಲ್ಪ ಡೀಪ್ ಆಗಿದೆ. ಅಲ್ಲಿ ನೋಡಿ, ಎಚ್ಚರಿಕೆಯಿಂದ ಆಟಾಡಿ, ಇಲ್ಲಿಗೆ ಇಷ್ಟು ನೀರಿದೆ. ಅಲ್ಲಿಗೆ ಹೋದ್ರೆ ಸ್ವಲ್ಪ ಡೀಪ್ ಇದೆ. ಫ್ರೆಂಡ್ಸ್, ಇವನ್ ಯಾಕೋ ಹುಚ್ಚ ಮಾಡಂಗ್ ಮಾಡ್ತಿದ್ದಾನೆ. ಅಲ್ಲಿ ನೋಡಿ ಫ್ರೆಂಡ್ಸ್, ಅಷ್ಟಕ್ಕೊಂದು ಆಳ ಇದೆ. ಬಹಳ ಕೋಲ್ಡ್ ಆಗಿದೆ ನೀರು. ಬಿಸಿಲು ಯಾಕೆ ಹೀಗೆ ಬರ್ತಾ ಇಲ್ಲ, ಆಗ್ತಾ ಇದೆ. अता पता रहे ना किसी का यही कहे ये पल जिंदगी का के खुद गर्ज सी ख्वाहिश लिए बेसास भी हटा जिए है गुलाबी समा सूरज डूबा ಬರೋಬ್ಬರಿ ಚಳಿ ಆಗ್ತಾ ಇದೆ. ಎದ್ರುಕೊಂಡು ಕುಂತ್ಕೊಂಡ್ಬಿಟ್ಟಿದ್ದಾನೆ ಯಾಕೋ. ನಮ್ಮ ಬ್ರದರ್ಸ್ ಮೀನು ಹಿಡಿತಿದ್ದಾರೆ. ಇದೊಂದು ಸ್ಪೆಷಲ್ ಆಗಿ ಮೀನು ಹಿಡಿತಿದ್ದಾರೆ. ಹೇಗೆ ಹಿಡಿತಾರೆ ಅಂತ ತೋರಿಸ್ತೀನಿ ಬನ್ನಿ. ಬರ್ತಾ ಇರ್ತಾರೆ ಹುಡುಗರು ಇಲ್ಲಿ.
ಬಂದಿದ್ದಾರೆ ಹುಡುಗರೆಲ್ಲ, ಪ್ರತಿಯೊಬ್ಬರು ಬಂದಿದ್ದಾರೆ ಇಲ್ಲಿ. ಓ ಬರೋಬ್ಬರಿ ಇದೆ, ಮೀನು ಭಾಳ ಇದಾವೆ. ಎತ್ತ ಓ ಏ ತೋರಿಸಿ ವಿಡಿಯೋ ತೋರ್ಸಿ. ಓ ಶಿವ ಕಡೆ ಬರ್ರಿ ನೋಡಿ ಫ್ರೆಂಡ್ಸ್, ಎಷ್ಟು ಮೀನು ಸಿಕ್ಕಿದೆ ಅಂತ. ಏ ನಾವೇನೋ ತಿಳ್ಕೊಂಡ್ ಬಂದಿದ್ವಿ, ಅದೇ ಇಲ್ಲಿ ಏನೋ ಆಗ್ತಾ ಇದೆ ಬೇರೆ. ಒಳ್ಳೇದೇ ಆಯ್ತು, ಸಿಕ್ಕಿದ್ಮೇಲೆ ಏನಾದ್ರು ಮಾಡ್ಲೇಬೇಕಲ್ಲ. ಈಗ ಇನ್ನೂ ಒಳ್ಳೆ ಮೀನ್ ಸಿಗ್ತಾ ಇದೆ. ಆಮೇಲೆ ಇನ್ನೊಂದು ನೋಡೋಣ, ನೆಕ್ಸ್ಟ್ ಏನಾದ್ರು ಮಾಡೋ ಪ್ಲಾನ್ಗೆ ಏನಾದ್ರು ಇದ್ರೆ ಮಾಡೋಣಂತೆ. ಒಳ್ಳೆ ಸಿಗ್ತಾ ಇದೆ, ಖುಷಿ ಆಗ್ತಿದೆ. ಅದರಲ್ಲೂ ನಮ್ಮ ಹುಡುಗರು ಫುಲ್ ಖುಷಿ ಆಗಿಬಿಟ್ಟಿದ್ದಾರೆ. ಮದುವೆ ಆಗೋ ಹುಡುಗಿ ಜೊತೆ ಮಾತಾಡ್ಕೊಂತ ನಿಂತ. ಆಗಲೇ ಭಾಳ ಸಿಕ್ಕು, ಈಗ ಯಾಕೋ ಸಿಗ್ತಾ ಇಲ್ಲ. ನೋಡ್ಬೇಕು, ಹಿಡಿತಾ ಇದ್ದಾರೆ. ನೋಡೋಣ ಇನ್ನು ಎಷ್ಟು ಸಿಗುತ್ತೆ ಅಂತ. ಲಾಸ್ಟಿಗೆ ತೋರಿಸ್ತೀವಿ ಎಷ್ಟು ಹಿಡಿದಿದ್ದಾರೆ, ಯಾವೇನು ಅಂತ ತೋರಿಸ್ತೀವಿ. ನೋಡ್ತಾ ಇರಿ ತನಕ ವಿಡಿಯೋ. ನಾ ಅಂದ್ಕೊಂಡೇ ಇರಲಿಲ್ಲ ಈ ಥರ ಮೀನುಗಳು ಸಿಗ್ತಾವ ಅಂತ ಅಂದ್ಕೊಂಡಿರ್ಲಿಲ್ಲ. ಮೀನು ಹಿಡಿದಿದ್ವಿ, ಆದರೆ ಈಗ ಇರಲ್ಲ ಅಂತ ಅಂದ್ಕೊಂಡಿದ್ವಿ. ಗೊತ್ತಿಲ್ಲ, ಸಿಗ್ತಾ ಇದ್ದಾರೆ. ನೋಡೋಣ, ಹತ್ತಕ್ಕೆ ಭಾಳ ಪ್ರಯತ್ನ ಪಡ್ತಾ ಇದ್ದಾರೆ. ಹತ್ತು ಅಂತ ಬಂದ್ಬಿಟ್ಟ. ಇವನ್ ಹೇಗ್ ಬಂದಿರೋದ್ರಿಂದ ಮಾಡ್ತಿದ್ದ ಸ್ನಾನ. ನೋಡೋಣ ಅಲ್ಲಿ ಮುಂದೆ ಜೇನು ಇದೆ ಅಂತ ಹೇಳ್ತಿದ್ದೀನಿ. ನೋಡೋಣ ಅಲ್ಲಿ ಜೇನಿದೆ, ಅದನ್ನು ಟ್ರೈ ಮಾಡೋಣ ಒಂದು ಟೈ ನೋಡೋಣ ಅಂತ. ಅಕಸ್ಮಾತ್ ಇದೆ ತೋರಿಸ್ತೀನಿ ನಿನಗೂ, ನೋಡ್ತಾ ಇದೆ. ತೋರ್ಸಪ್ಪ ಮೀನುಗಳನ್ನ. ಹುಡುಗಂದು ಸ್ವಲ್ಪ ರೀಲ್ಸ್ ಮಾಡ್ಬೇಕಾಗಿತ್ತು, ಒಂದು ರೀಲ್ಸ್ ಮಾಡಿದ್ದೀವಿ. ಅದೇ ಟ್ರೆಂಡಿಂಗಲ್ಲಿ ಇರೋದನ್ನ ವಿಡಿಯೋ ಮಾಡಿದ್ದೀವಿ. ನೋಡಿ ಇಲ್ಲಿ ಆಗಿರೋದು ವ್ಯವಸ್ಥೆ ಒಂದು ಫುಲ್ ತೊಯ್ದು ಬಿಟ್ಟಿದ್ದಾನೆ. ಪೂರ ಒಂದ್ ಕಡೆಯಿಂದ ಫುಲ್ ತೊಯ್ದು ಬಿಟ್ಟಿದ್ದಾನೆ. ಹೋಗ್ತಾ ಇದೀವಿ, ಎಲ್ಲ ಮುಗೀತು, ಹೋಗ್ತಾ ಇದೀವಿ. ಜೇನು ಹರಿತೀವಿ ಅಂತ ಹೇಳಿದ್ರು, ಕಾಣ್ತಾ ಇಲ್ಲ. ಎಲ್ಲಿ ಗಾಡಿ ಹತ್ರ ಗಾಡಿ ನಿಲ್ಸಿದ್ವಿ, ಅಲ್ಲಿ ಹೋಗಿದ್ದಾರೆ ಅನ್ಸುತ್ತೆ ನನಗೆ. ಮೋಸ್ಟ್ಲಿ ಇಲ್ಲ, ಎಲ್ಲಿ ಹೋಗಿದಾರ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಓ ಎಲ್ಲರೂ ಗಾಡಿ ಹತ್ರ ಹೋಗ್ಬಿಟ್ಟಿದ್ದಾರೆ. ಒಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆದರೆ ಅಂದ್ರೂ ಪರವಾಗಿಲ್ಲ. ಮಾಡ್ತಾಯಿದ್ದೀನಿ, ಸ್ಟಾರ್ಟ್ ಮಾಡಿದ್ದೀನಿ ಅಂದಮೇಲೆ ಮಾಡ್ತೀನಿ. ಇನ್ಮೇಲೆ ವೀಡಿಯೋಸ್ ಎಲ್ಲ ಮಾಡ್ತೀನಿ. ಎಲ್ಲ ಸಪೋರ್ಟ್ ಮಾಡಿ. ಹೇಳಪ್ಪ ಏನಾದರೂ. ಫ್ರೆಂಡ್ಸ್ ಏನಿಲ್ಲ ಫ್ರೆಂಡ್ಸ್, ಈ ಕಡೆ ಸೈಡ್ ಬಂದು ಹೋಗ್ರಿ, ವಿಸಿಟ್ ಮಾಡಿರಿ, ಅದೊಂದೇ ಹೇಳೋದು. ಯಾಕಂದರೆ ಪ್ಲೇಸ್ ಆ ಥರ ಇದೆ, ಚೆನ್ನಾಗಿದೆ ಪ್ಲೇಸು. ಬಂದು ವಿಸಿಟ್ ಮಾಡಿ. ಹಾಗೆ ಸಪೋರ್ಟ್ ಮಾಡಿ. ಇಷ್ಟ ಆದರೆ ವೀಡಿಯೋಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಕೂಡ ಮಾಡಿರಿ. ನಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ, ಬಾಯ್.